ಮೋರಿಂಗಾ ಟೀ ಮೂಳೆಗಳ ಬಲ ಮತ್ತು ಅದ್ಭುತ ಶಕ್ತಿಗಾಗಿ ಒಂದು ನೈಸರ್ಗಿಕ ಮದ್ದು. ಈ ವಿಡಿಯೋದಲ್ಲಿ ನುಗ್ಗೆಸೊಪ್ಪಿನ ಚಹಾ ತಯಾರಿಸುವ ಸರಳ ವಿಧಾನವನ್ನು ನೀವು ತಿಳಿದುಕೊಳ್ಳಬಹುದು. ಮೊದಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. 1 ಕಪ್ ತಾಜಾ ಎಲೆಗಳು ಅಥವಾ 1 ಚಮಚ ಒಣಗಿದ ಪುಡಿ ನುಗ್ಗೆಸೊಪ್ಪು, 2 ಲೋಟ ಶುದ್ಧ ನೀರು ಮತ್ತು ರುಚಿಗೆ ಜೇನುತುಪ್ಪ ಹಾಗೂ ನಿಂಬೆರಸ. ಮೊದಲ ಹಂತ ಶುಚಿಗೊಳಿಸುವಿಕೆ. ತಾಜಾ ನುಗ್ಗೆಸೊಪ್ಪಿನ ಎಲೆಗಳನ್ನು ಚೆನ್ನಾಗಿ ಆಯ್ದುಕೊಂಡು ರೆಂಬೆಗಳಿಂದ ಬೇರ್ಪಡಿಸಿ 2 ಬಾರಿ ನೀರಿನಲ್ಲಿ ತೊಳೆಯಿರಿ. ಇದರಿಂದ ಎಲೆಗಳ ಮೇಲಿರುವ ಧೂಳು ಮತ್ತು ಕಲ್ಮಶಗಳು ಹೋಗಲಾಡುತ್ತವೆ. ಎರಡನೇ ಹಂತ ನೀರು ಕುದಿಸಿ ತೊಳೆಯಿರಿ ಮತ್ತು ಆರಿಸಿ. ನೀರು ಮರಳುವವರೆಗೆ ಕುದಿಸಿ ಎಲೆಗಳನ್ನು ಹಾಕಿ 5 ನಿಮಿಷ ಕುದಿಸಿ. ನಂತರ ಸ್ಟವ್ ಆರಿಸಿ 2 ನಿಮಿಷ ಹಾಗೆಯೇ ಬಿಡಿ. ಮೂರನೇ ಹಂತ ಚಹಾವನ್ನು ಸೋಸಿ 1 ಚಮಚ ಜೇನುತುಪ್ಪ ಅಥವಾ ಸ್ವಲ್ಪ ನಿಂಬೆರಸ ಸೇರಿಸಿ ಚೆನ್ನಾಗಿ ಬೆರೆಸಿ. ಈಗ ನಿಮ್ಮ ಪೌಷ್ಟಿಕಾಂಶಯುಕ್ತ ನುಗ್ಗೆಸೊಪ್ಪಿನ ಚಹಾ ಸಿದ್ಧವಾಗಿದೆ. ನುಗ್ಗೆಸೊಪ್ಪಿನ ಎಲೆಗಳನ್ನು ಹಾಲು, ಬಾಳೆಹಣ್ಣು ಮತ್ತು ಕಿತ್ತಳೆ ಹಣ್ಣುಗಳ ಪೌಷ್ಟಿಕಾಂಶಗಳೊಂದಿಗೆ ಹೋಲಿಸಿದರೆ ನುಗ್ಗೆಸೊಪ್ಪಿನ ಶಕ್ತಿಯು 17 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ, ಜಾಸ್ತಿ ಪಟ್ಟು ಹೆಚ್ಚು ಪ್ರೋಟೀನ್, 15 ಪಟ್ಟು ಹೆಚ್ಚು ಪೊಟ್ಯಾಸಿಯಂ ಮತ್ತು 7 ಪಟ್ಟು ಹೆಚ್ಚು ವಿಟಮಿನ್ ಸಿ ಹೊಂದಿದೆ. ನುಗ್ಗೆಸೊಪ್ಪಿನಲ್ಲಿ ಹಾಲಿಗೆ ಹೋಲಿಸಿದರೆ 17 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದ್ದು ವಯಸ್ಸಾದವರಲ್ಲಿ ಕೀಲು ಮತ್ತು ಮೊಣಕಾಲು ನೋವು ಕಡಿಮೆ ಮಾಡಲು ಸಹಕಾರಿ. ಇದು ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸಿ ಆಸ್ಟಿಯೋಪೊರೋಸಿಸ್ ಬರದಂತೆ ತಡೆಯುತ್ತದೆ. 25 ಪಟ್ಟು ಹೆಚ್ಚಿನ ಕಬ್ಬಿಣದಂಶವು ರಕ್ತಹೀನತೆಯನ್ನು ಹೋಗಲಾಡಿಸಿ ತಕ್ಷಣದ ಶಕ್ತಿ ನೀಡುತ್ತದೆ. ವಿಟಮಿನ್ ಸಿ ಅಂಶವು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ. ಸೇವಿಸುವ ಸರಿಯಾದ ಸಮಯ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿಯುವುದರಿಂದ ದಿನವಿಡೀ ಲವಲವಿಕೆಯಿಂದ ಇರಬಹುದು. ಮಧ್ಯಾಹ್ನ ಊಟದ ನಂತರ ಅರ್ಧ ಗಂಟೆ ಬಿಟ್ಟು ಸೇವಿಸಿದರೆ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ವಾರಕ್ಕೆ ಕನಿಷ್ಠ 3 ರಿಂದ 4 ಬಾರಿ ಸೇವಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಈ ಚಹಾದ ಪ್ರಮುಖ ಪ್ರಯೋಜನಗಳು: ಕೀಲು ಮತ್ತು ಮೊಣಕಾಲು ನೋವು ನಿವಾರಣೆ, ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಕಾರಿ, ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಉತ್ತಮ ಮತ್ತು ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಆರೋಗ್ಯವೇ ಭಾಗ್ಯ. ನಿಮ್ಮ ಮನೆಯಲ್ಲೇ ಸಿಗುವ ಈ ಅಮೃತವನ್ನು ಇಂದು ಸೇವಿಸಿ. ಹೆಚ್ಚಿನ ನೈಸರ್ಗಿಕ ಮನೆಮದ್ದುಗಳಿಗಾಗಿ ನಮ್ಮನ್ನು ಅನುಸರಿಸಿ.